ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಪಾಠ 5 ಉರುಸುಗಳಲ್ಲಿ ಭಾವೈಕ್ಯತೆ ಅನ್ನೋ ಪಾಠದ ಬಗ್ಗೆ ನೋಡೋಣ. ಹಾಗಾದರೆ ನಾವು ಉರುಸು ಅಂದರೆ ಏನು ಅಂದರೆ ಮೊದಲು ತಿಳ್ಕೊಳ್ಳೋಣ. ಮಹಮ್ಮದೀಯರು ಅಂತಂದರೆ ಗೊತ್ತೇ ಇದೆ ನಮಗೆ. ಯಾರು ಮಹಮ್ಮದೀಯರು ಅಂದರೆ ಇಸ್ಲಾಂ ಧರ್ಮದ ಸ್ಥಾಪಕರಿಗೆ ಮಹಮ್ಮದೀಯರಾಗಿದ್ದರು. ಆ ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ ಹಾಗೂ ಜಾತ್ರೆಗೆ ನಾವು ಉರುಸು ಅಂತೇಳಿ ಕರಿತೀವಿ. ಕರ್ನಾಟಕದಲ್ಲಿ ನೋಡಿದಾಗ ಅಲ್ಲಲ್ಲಿ ದರ್ಗಾ ಅಥವಾ ಗೋರಿ ಅಂತ ಕರಿತೇವೆ. ಆ ಗೋರಿಗಳಲ್ಲಿ ಧಾರ್ಮಿಕ ಜಾತ್ರೆ ನಡೀತದೆ. ಆ ಜಾತ್ರೆಯನ್ನು ಇದು ಎಲ್ಲ ಮುಸ್ಲಿಂ ಬಾಂಧವರನ್ನು ಒಗ್ಗೂಡಿಸುವ ಉತ್ಸವ ಅಂತಲೂ ಸಹ ನಾವು ಕರಿತೇವೆ. ಇದನ್ನು ಹಿಂದೂ ಮತ್ತು ಮುಸ್ಲಿಮರು ಸೇರಿ ಆಚರಿಸುವಂತಹ ದರ್ಗಾ ಜಾತ್ರೆ ಆಗಿರ್ತದೆ. ಹಾಗಾಗಿ ಅದಕ್ಕೆ ಏನಂತ ಕರೀತಾರೆ, ಉರುಸು ಅಂತೇಳಿ ಸಹ ಕರಿತೇವೆ. ಹಾಗಾದರೆ ಉರುಸು ಅನ್ನೋ ಪದದ ಅರ್ಥ ಆಗಿದೆ ಅಂತ ತಿಳ್ಕೊತಾರೆ. ನೆಕ್ಸ್ಟ್ ನೋಡೋಣ. ಹಾಗಾದರೆ ಈ ಪಾಠವನ್ನು ಬರೆದಂತಹ ಕವಿ ದಸ್ತಗೀರ್ ಅಲಿಬಾಯಿ. ಇವರು ಧಾರವಾಡ ಜಿಲ್ಲಾ ನವಲಗುಂದನ ತಾಲೂಕಿನವರು. ಸೊಟಕ್ನಾಳ ಗ್ರಾಮದಲ್ಲಿ 1952ರಲ್ಲಿ ಜನಿಸಿದಂಥವರು. ಇವರ ಪೂರ್ಣ ಹೆಸರು ದಸ್ತಗೀರ್ ಸಾಬ್ ಅಬ್ದುಲ್ ಅಜೀಬ್ ಸಾಬ್ ಅಲಿಬಾಯಿ ಅಂತೇಳಿ. ಇವರು ಕನ್ನಡದಲ್ಲಿ MA ಹಾಗೂ PhD ಪಡೆದಂತಹ ಪ್ರತಿಭಾನ್ವಿತರಾಗಿದ್ದರು. ಕನ್ನಡ ಪ್ರಾಧ್ಯಾಪಕರಾಗಿ, ಸಂಶೋಧಕ ಮಾರ್ಗದರ್ಶಕರಾಗಿ ಅನನ್ಯ ಕೆಲಸ ಮಾಡಿದಂತಹ ವ್ಯಕ್ತಿ ಅಂದರೆ ದಸ್ತಗೀರ್ ಅಲಿಬಾಯಿ ಅವರು. ಇವರು ಸಕಾಲಿಕ, ನೆನೆದು, ದಣಿವು ಕಾಣದ ಪದಗಳು, ಮೊಹರಂ ಪದಗಳು, ಹೆಜ್ಜೆ ಪದಗಳು, ಕಥಾ ಸಂಚಯ, ಉತ್ತರ ಕರ್ನಾಟಕದ ಜನಪದ ಒಡಪುಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕೃತಿಗಳನ್ನು ಪದವಿಗಳಿಗೆ ಪಠ್ಯವಾಗಿ ಸಹ ಮಾಡಲಾಗಿದೆ. ಪ್ರಸ್ತುತ ಗದ್ಯ ಭಾಗವನ್ನು ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಪಾಠವನ್ನು ಓದ್ತೇನೆ ನೋಡಿ. ಪಾಠ ಪ್ರವೇಶ. ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಮೊದಲ ಸಾಲು ಜಾತ್ಯತೀತತೆಯನ್ನು ಸಾರುತ್ತದೆ. ಭಾರತದಲ್ಲಿನ ಪ್ರತಿಯೊಂದು ಧರ್ಮವು ಭಾವೈಕ್ಯತೆಯ ಪ್ರತೀಕವಾಗಿದ್ದು ಶಾಂತಿ, ದಯೆ, ಸತ್ಯ ಹಾಗೂ ಅಹಿಂಸೆಯನ್ನು ಸಾರುತ್ತವೆ. ಭಾರತೀಯರಾದ ನಾವು ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಸತ್ಯ, ಶಾಂತಿ, ದಯೆ, ಅಹಿಂಸೆ, ಶುದ್ಧತೆ ಇವುಗಳ ಸಮನ್ವಯವೇ ನಿಜವಾದ ಧರ್ಮ. ಸಕಲ ಧರ್ಮಗಳು ತಮ್ಮದೇ ಆದ ಸಂಪ್ರದಾಯ, ಹಬ್ಬ ಹಾಗೂ ಆಚರಣೆಗಳನ್ನು ಹೊಂದಿರುತ್ತವೆ. ಅಂತಹ ಆಚರಣೆಗಳಲ್ಲಿ ಹಿಂದೂ ಮುಸಲ್ಮಾನರು ಕೂಡಿ ಸಂಭ್ರಮಿಸುವ ಜಾತ್ರೆ ಹಾಗೂ ಉರುಸುಗಳು ಭಾವೈಕ್ಯತೆಯ ಪ್ರತೀಕವಾಗಿವೆ. ನಾಗರಿಕ ಸಮಾಜದಲ್ಲಿ ಬಾಳುತ್ತಿರುವ ನಾವು ಧರ್ಮಾಂಧತೆಯನ್ನು ತೊರೆದು ಪರಸ್ಪರ ಗೌರವಿಸುವಂತಾಗಬೇಕು. ಮತೀಯ ಸಾಮರಸ್ಯ ಹಾಗೂ ಭ್ರಾತೃತ್ವ ಭಾವನೆಯಿಂದ ಮಾತ್ರ ಭವ್ಯ ಸಮಾಜ ಉದಯಿಸಲು ಸಾಧ್ಯ. ಮೊದಲಿಗೆ ಪಾಠವನ್ನು ಪೂರ್ತಿ ಅರ್ಧ ಲೆಸನನ್ನು ಓದ್ತೇನೆ, ಆಮೇಲೆ ಸಾರಾಂಶವನ್ನು ಹೇಳ್ತೇನೆ. ಭಾರತೀಯರು ವಿವಿಧ ಹಬ್ಬಗಳನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಆಚರಿಸುವಂತೆ ಜಾತ್ರೆಗಳನ್ನು ಮತ್ತು ಉರುಸುಗಳನ್ನು ಆಚರಿಸುತ್ತಾರೆ. ಉರುಸುಗಳು ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿ ಬೆಳೆದು ಬಂದವುಗಳಾಗಿವೆ. ಪ್ರಾದೇಶಿಕವಾಗಿ ಪ್ರಚಲಿತವಿರುವ ಉರುಸುಗಳ ಆಚರಣೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದಾಗ ಭಾವೈಕ್ಯದ ಹೆಗ್ಗುರುತುಗಳು ಸ್ಪಷ್ಟವಾಗಿ ಗೋಚರಿಸದಿರವು. ಕೆಲವೊಂದು ಉರುಸುಗಳು ಜಾತ್ರೆಗಳಾಗಿ, ಕೆಲವೊಂದು ಜಾತ್ರೆಗಳು ಉರುಸುಗಳಾಗಿ ಬಳಕೆಯಲ್ಲಿವೆ. ಆದರೆ ಜಾತ್ರೆ ಮತ್ತು ಉರುಸುಗಳು ಹಿಂದೂ ಮುಸ್ಲಿಂ ಭಾವೈಕ್ಯದ ಪವಿತ್ರ ಕ್ಷೇತ್ರಗಳಾಗಿವೆ ಎಂಬುದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಅಜ್ಮೀರಿನ ಹಖ್ವಾಜ್ ಮೊಯಿನುದ್ದೀನ್ ಚಿಸ್ತಿ, ದಿಲ್ಲಿಯ ಶೇಖ್ ನಿಜಾಮುದ್ದೀನ್ ಔಲಿಯಾರವರ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಉತ್ಸಾಹದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ. ತೆಬ್ರುಕ್
ಅಂದರೆ ಪ್ರಸಾದ ಸ್ವೀಕರಿಸಿ ಪುನೀತರಾದೆವೆಂದು ತೃಪ್ತಿಗೊಳ್ಳುತ್ತಾರೆ. ಮಕ್ಕನಾಪುರದ ಜಿಂದೆ ಶಾ ಮದಾರ್ ಉರುಸಿನಲ್ಲಿ ಹಿಂದೂ ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ರುಜಿನಗಳಿಂದ ಮುಕ್ತಗೊಳಿಸಲು ಬಂಗಾರ ಅಥವಾ ಬೆಳ್ಳಿಯ ಹಾರವನ್ನು ಕೊರಳಲ್ಲಿ ಹಾಕಲು ಹಿಂದೆ ಮುಂದೆ ನೋಡುವುದಿಲ್ಲ. ಉರುಸಿನ ದಿನ ನಡೆಯುವ ಕೆಂಡ ತುಳಿಯುವ ಸಂಪ್ರದಾಯ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವದಿಂದ ಬಂದದ್ದಾಗಿದೆ. ಈಗ ಪಾಠದ ಸಾರಾಂಶವನ್ನು ನೋಡ್ತಾ ಹೋಗೋಣ. ಪಾಠ ಪ್ರವೇಶವನ್ನು ಮೊದಲಿಗೆ ನೋಡೋಣ. ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಮೊದಲ ಸಾಲು ಏನು ಹೇಳ್ತದೆ ಅಂದರೆ ಜಾತ್ಯತೀತತೆಯನ್ನು ಸಾರ್ತದೆ. ಜಾತ್ಯತೀತತೆ ಅಂತಂದರೆ ನಾವು ಎಲ್ಲ ಧರ್ಮದವರು ಒಂದು. ಸಂವಿಧಾನದಲ್ಲಿ ಮೊದಲನೇ ಸಾಲು ನಮಗೆ ಹೇಳೋದೇ ಅದು ಏನು, ನಮ್ಮ ಸಂವಿಧಾನದ ಪೀಠಿಕೆಯಲ್ಲೂ ಸಹ ಹೇಳ್ತಾ ಇದ್ದೀವಿ ನಾವು ಭಾರತ ಯಾವ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ. ಹಾಗಾಗಿ ಭಾರತದಲ್ಲಿ ಪ್ರತಿಯೊಂದು ಧರ್ಮವು ಭಾವೈಕ್ಯತೆಯ ಪ್ರತೀಕ ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿ ಅನೇಕ ಧರ್ಮಗಳಿವೆ. ಆ ಎಲ್ಲ ಧರ್ಮಗಳು ಭಾರತ ಅನ್ನುವಂಥ ದೇಶದ ನೆರಳಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ನಾವು ಅಲ್ಲಿ ಯಾವ ರೀತಿಯಲ್ಲಿ ಬದುಕ್ತಾ ಇದ್ದೇವೆ, ಶಾಂತಿಯಿಂದ ಬದುಕ್ತಾ ಇದ್ದೇವೆ. ದಯೆ, ಸತ್ಯ ಹಾಗೂ ಅಹಿಂಸೆ ತತ್ವಗಳೊಂದಿಗೆ ಎಲ್ಲರಿಗೂ ಸಾರ್ಥ ನಾವೇನು ಮಾಡ್ತಾ ಇದ್ದೇವೆ, ಬದುಕ್ತಾ ಇದ್ದೇವೆ. ಹಾಗಾದರೆ ನಾವು ಭಾರತೀಯರಾದ್ದರಿಂದ ನಾವು ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು. ಅಂದರೆ ಯಾಕಂದರೆ ನಮ್ಮಲ್ಲಿ ಅನೇಕ ಧರ್ಮಗಳು ನಮ್ಮ ಭಾರತದಲ್ಲಿ ಪ್ರಚಲಿತಲಿವೆ. ಹಾಗಾಗಿ ಸತ್ಯ, ಶಾಂತಿ, ದಯೆ, ಅಹಿಂಸೆ, ಶುದ್ಧತೆ ಇವುಗಳ ಸಮನ್ವಯವೇ ನಮ್ಮದೇನಾಗಿದೆ, ನಿಜವಾದ ಧರ್ಮ ಅಂತಾಗಿದೆ. ಸಕಲ ಧರ್ಮಗಳು ತಮ್ಮದೇ ಆದಂತಹ ಸಂಪ್ರದಾಯ, ಒಂದೊಂದು ಧರ್ಮವು ಒಂದೊಂದು ಸಂಪ್ರದಾಯವನ್ನು ಹೊಂದಿದೆ. ಹಬ್ಬ ಆಚರಣೆ ಪದ್ಧತಿಯನ್ನು ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿಯಲ್ಲಿ ನಾವು ನೋಡ್ತೇವೆ. ಹಿಂದೂ ಮುಸಲ್ಮಾನರು ಕೂಡಿ ಸಂಭ್ರಮಿಸುವಂತಹ ಜಾತ್ರೆ ಉರುಸುಗಳು ಸಹ ಒಂದು ಭಾವೈಕ್ಯತೆಯ ಪ್ರತೀಕ ಅಂತಲೇ ಹೇಳ್ಬೋದು. ನಾವು ಅದರಲ್ಲೂ ಈ ಉರುಸುಗಳಲ್ಲಿ ನೋಡಿದಾಗ ಹಿಂದೂ ಮುಸಲ್ಮಾನರು ಅತ್ಯಂತ ಸುಂದರವಾಗಿ ಏನು ಮಾಡ್ತಾರೆ, ಭಾವೈಕ್ಯತೆಯಿಂದ ಉರುಸುಗಳನ್ನು ಆಚರಣೆಯನ್ನು ಮಾಡ್ತಾರೆ. ನಾಗರಿಕ ಸಮಾಜದಲ್ಲಿ ನಾವು ಬಾಳ್ತಾ ಇದ್ದೇವೆ. ಹಾಗಾಗಿ ನಮ್ಮಲ್ಲಿ ಧರ್ಮ ಭೇದವಿಲ್ಲ. ಹಾಗಾಗಿ ನಾವು ಎಲ್ಲ ಧರ್ಮವನ್ನು ಏನು ಮಾಡ್ತಾ ಇದ್ದೇವೆ, ಪರಸ್ಪರ ಗೌರವಿಸ್ತಾ ಇದೆ. ನಮ್ಮಲ್ಲಿ ಮತೀಯ ಸಾಮರಸ್ಯ ಇಲ್ಲ. ಅಂತಂದರೆ ನಾವು ಬೇರೆ ಧರ್ಮದವರ ಜೊತೆಗೆ ನಾವು ಜಗಳ ಆಡ್ತಾ ಇಲ್ಲ ನಾವು ಯಾರು. ಹಾಗಾಗಿ ನಮ್ಮಲ್ಲಿ ಏನಿದೆ, ಭ್ರಾತೃತ್ವ ಭಾವನೆ ಇರಬೇಕು. ಅಂದರೆ ಮಾತ್ರ ನಮ್ಮಲ್ಲಿ ಏನಾಗ್ತದೆ, ಭವ್ಯ ಸಮಾಜ ಉದಯಿಸಲಿಕ್ಕೆ ಸಾಧ್ಯ. ಹಾಗಾದರೆ ಅಂತಹ ಆಚರಣೆಗಳನ್ನು ನಮ್ಮಲ್ಲಿ ಇರೋದ್ರಿಂದಲೇ ನಾವೇನಾಗ್ತಾ ಇದ್ದೇವೆ, ಭಾವೈಕ್ಯತೆಯಿಂದ ನಾವು ಭಾರತದಲ್ಲಿ ಬಾಳ್ತಾ ಇದ್ದೀವಿ. ಭಾರತೀಯರು ನಾವೇನಾಗಿದ್ದೇವೆ, ಭಾರತೀಯರು ಅಂತ ಕರಿತೇವೆ. ಅಥವಾ ನೀನು ಹಿಂದೂ ಅಥವಾ ನೀನು ಮುಸ್ಲಿಂ, ನೀನು ಕ್ರೈಸ್ತ ಅಂತ ಯಾರನ್ನೂ ಕರೆಯುತ್ತಾ ಇಲ್ಲ. ನಾವೇನಂತ ಕರಿತೇವೆ, ನಾವು ಭಾರತದಲ್ಲಿ ವಾಸ ಮಾಡೋದ್ರಿಂದ ನಾವೆಲ್ಲರನ್ನು ನಾವೇನಂತ ಕರಿತೇವೆ, ಭಾರತೀಯರು. ನಾವು ಹಬ್ಬಗಳನ್ನು ನಮ್ಮಲ್ಲಿ ತಮ್ಮದೇ ಆದಂಥ ವಿಶಿಷ್ಟ ರೀತಿಯಲ್ಲಿ ನಾವೇನು ಮಾಡ್ತೇವೆ, ಹಬ್ಬಗಳನ್ನು ಆಚರಣೆ ಮಾಡ್ತೇವೆ, ಜಾತ್ರೆಗಳನ್ನು ಆಚರಣೆ ಮಾಡ್ತೇವೆ, ಉರುಸುಗಳನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಹಾಗಾದರೆ ಉರುಸು ಅಂದ್ಕೊಳ್ಳೆ ನಮ್ಗೆ ಗೊತ್ತಾಗ್ಬಿಡ್ತದೆ, ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿದಂಥದ್ದೇ ಉರುಸು. ಹಾಗಾಗಿ ನಮ್ಮಲ್ಲಿ ಪ್ರಾದೇಶಿಕವಾಗಿ ಹಿಂದಿನಿಂದ ನೋಡಿದಾಗ ಉರುಸುಗಳ ಆಚರಣೆ ಯಾವ ರೀತಿಯಲ್ಲಿದೆ ಅಂದರೆ ಭಾವೈಕ್ಯದ ಹೆಗ್ಗುರುತು ಆಗಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಉರುಸು ಅಂದ್ಕೊಳ್ಳೆ ಜಾತ್ರೆ. ಹಾಗಾದರೆ ಜಾತ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯದ ಪ್ರತೀಕ ಕ್ಷೇತ್ರಗಳಾಗಿವೆ ಅಂತಂದರೆ ನಮ್ಮಲ್ಲಿ ಯಾರೂ ಅಲ್ಲಗಳೆಯುವಂತಿಲ್ಲ. ಆ ರೀತಿಯಲ್ಲಿ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಧರ್ಮದವರು ಏನು ಮಾಡ್ತಾ ಇದ್ದಾರೆ, ಉರುಸನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಯಂತೆ ನೋಡೋಣ. ಅಜ್ಮೇರಿನ ಹಕ್ವಾಜ್ ಮೊಯಿನುದ್ದೀನ್ ಚಿಸ್ತಿ ಮತ್ತು ದಿಲ್ಲಿಯ ಹಶೇಕ್ ನಿಜಾಮುದ್ದೀನ್ ಔಲಿಯಾರವರ ಉರುಸುಗಳಲ್ಲಿ ಏನು ಮಾಡ್ತಾರಂದರೆ, ಮುಸ್ಲಿಮರಂತೆ ಹಿಂದೂಗಳು ಸಹ ಏನು ಮಾಡ್ತಾರೆ, ಉತ್ಸಾಹದಿಂದ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಉರುಸುಗಳಲ್ಲಿ ಪಾಲ್ಗೊಂಡು ಹರಕೆಯನ್ನು ಸಲ್ಲಿಸ್ತಾರೆ. ಹರಕೆ ಅಂತಂದರೆ ನಾವು ದೇವರಿಗೆ ಏನಾದರೂ ಒಂದು ಹೇಳ್ಕೊಂಡಿದ್ದಂಥವುಗಳನ್ನು ಬೇಡಿಕೆಯಾಗಿ ನೀಡುವಂಥದ್ದು. ಹಾಗಾಗಿ
ಅದರಲ್ಲಿ ಹರಕೆಯನ್ನು ನೀಡ್ತಾರೆ. ತೆಬ್ರುಕ್ ಅಂತಂದರೆ ಪ್ರಸಾದ. ಅಲ್ಲಿ ಪೂಜೆ ಆದ ನಂತರ ಪ್ರಸಾದವನ್ನು ಸ್ವೀಕರಿಸಿ ನಮಗೆ ಏನು ಪ್ರಸಾದ ಸ್ವೀಕರಣೆ ಆದ ನಂತರ ಏನಾಯಿತು, ನಾನು ಪುನೀತನಾದೆ, ಪ್ರಸಾದ ಸ್ವೀಕರಣೆ ಆಯಿತು, ನನಗೆ ಒಳ್ಳೆಯದಾಗ್ತದೆ ಅನ್ನುವಂತಹ ನಂಬಿಕೆಯಿಂದ ಜನ ಏನಾಗ್ತಾಯಿದ್ರು, ಅಲ್ಲಿಂದ ತೃಪ್ತಿಯಿಂದ ಹಿಂದಿರುಗ್ತಾಯಿದ್ರು. ಈ ಚಿತ್ರದಲ್ಲಿ ಕಾಣಿಸ್ತಾ ಇದ್ರಲ್ಲ, ಅದೇ ಯಾವುದು, ಅಜ್ಮೀರಿನ ಹಕ್ವಾಜ್ ಮೊಯಿನುದ್ದೀನ್ ಚಿಸ್ತಿ. ನೆಕ್ಸ್ಟ್ ನೋಡಿ, ಮಕ್ನಾಪುರದ ಜಿಂದೆ ಶಾ ಮದಾರ್ ಉರುಸಿನಲ್ಲಿ ಹಿಂದೂ ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ಅಂತಂದರೆ, ಮಕ್ನಾಪುರ್ ಮತ್ತು ಜಿಂದೆ ಶಾ ಅನ್ನುವಂತಹ ಉರುಸಿನಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ, ಹಿಂದೂ ಮತ್ತು ಮುಸ್ಲಿಂ ಸೇರಿ 2 ಜನ ಚಿಕ್ಕ ಮಕ್ಕಳಿಗೆ ಏನಾದರೂ ರೋಗಗಳು ಅಂತಂದರೆ ಚಿಕನ್ ಪಾಕ್ಸ್ ಅಂತೇವಲ್ವ, ಆ ರೀತಿ ರೋಗಗಳಿರ್ಬೋದು, ಅಥವಾ ಕಜ್ಜಿ, ತುರಿಕೆ, ಅಥವಾ ಇನ್ಯಾವುದೇ ರೋಗ ರುಜಿನಗಳು ಬಂತು ಅಂತಂದರೆ ಅವರು ದೇವ್ರ ಹತ್ರ ಹರಕೆಯನ್ನು ಹೊರ್ತಾಯಿದ್ರು, ತಮ್ಮ ಮಕ್ಕಳಿಗೆ ಬೇಗ ವಾಸಿಯಾಗಲಿ ಅನ್ನೋ ರೀತಿಯಲ್ಲಿ. ಹಾಗಾಗಿ ಅವರು ಯಾವ ರೀತಿಯಲ್ಲಿ ಹರಕೆಯನ್ನು ಸಲ್ಲಿಸ್ತಾಯಿದ್ರು ಅಂತಂದರೆ, ಬಂಗಾರ ಬೆಳ್ಳಿ ಹಾರವನ್ನೆಲ್ಲ ತೆಗೆದುಕೊಂಡು ನೀಡುವಂಥ ರೀತಿಯಲ್ಲಿ ಹರಕೆಯನ್ನು ಸಲ್ಲಿಸ್ತಾಯಿದ್ರು. ಉರುಸಿನ ದಿನ ಮತ್ತಷ್ಟೇ ಅಲ್ಲ, ಕೆಂಡ ತುಳಿಯೋದು ಹೆಚ್ಚಾಗಿ ಹಿಂದೂ ಸಂಪ್ರದಾಯ. ಹಿಂದೂ ದೇವಾಲಯಗಳಲ್ಲಿ ಹಿಂದಿನಿಂದಲೂ ನಾವು ನೋಡಿದಾಗ ಅಲ್ಲಿ ಕೆಂಡವನ್ನು ತುಳಿಯುವಂತಹ ಸಂಪ್ರದಾಯ ಪದ್ಧತಿ ಇತ್ತು. ಅಂತಹ ಸಂಪ್ರದಾಯ ಈ ಉರುಸುಗಳಲ್ಲಿಯೂ ಸಹ ಏನಾಗ್ತಾ ಇತ್ತು, ಕಂಡುಬರ್ತಾ ಇತ್ತು. ಹಾಗಾದರೆ ಇದು ಹಿಂದೂ ಸಂಸ್ಕೃತಿಯ ಒಂದು ಗಾಢ ಪ್ರಭಾವ ಇಲ್ಲಿ ಬೇರೂರಿದೆ ಅನ್ನೋದು ನಮಗೇನಾಗ್ತದೆ, ಗೊತ್ತಾಗ್ತದೆ. ನೆಕ್ಸ್ಟ್ ನೋಡೋಣ, ಮುಂಬಯಿಯ ಹಾಜಿ ಮಲಂಗ್ ಬಾಬಾ ದರ್ಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತದೆ. ದರ್ಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ಜಿಯಾರತ್ನಂತೆ ಒಮ್ಮೆ ಫಾತಿಹಾ ನಡೆದರೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡ್ತಾರೆ. ನೋಡಿ ಇಲ್ಲಿ ಯಾವ ರೀತಿ ಅಂತ, ಮುಂಬೈಯಲ್ಲಿ ನಡೆಯುವಂಥ ಹಾಜಿ ಮಲಂಗ್ ಬಾಬಾ ಅನ್ನುವಂತಹ ಒಂದು ದರ್ಗಾದ ವಿಶೇಷತೆಯನ್ನು ಹೇಳ್ತಾರೆ. ಹಾಗಾದರೆ ದರ್ಗಾ ಅಂದ್ಕೊಳ್ಳೆ ನಮಗೊಂದು ಹೊಸ ಹೆಸರಿಲ್ಲಿ. ಹಾಗಾದ್ರೆ ದರ್ಗಾ ಅಂತಂದರೆ ಏನು ಅಂತಂದರೆ, ಮುಸಲ್ಮಾನ್ ಸಂತರ ಗೋರಿ ಇರುವಂತಹ ಪವಿತ್ರ ಸ್ಥಳಕ್ಕೆ ನಾವೇನಂತ ಕರಿತೇವೆ, ದರ್ಗಾ ಅಂತ ಕರಿತೇವೆ. ಇಲ್ಲಿ ಪ್ರತಿದಿನ ಏನು ಮಾಡ್ತಾರೆ ಅಂತಂದರೆ, ದರ್ಗಾದಲ್ಲಿ ಒಮ್ಮೆ ಏನಾಗ್ತಾ ಇತ್ತು ಅಂತಂದರೆ, ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು, ಆ ದರ್ಗಾದ ಆಡಳಿತವನ್ನು ಯಾರು ನೋಡ್ಕೊತಾ ಇದ್ರು, ಒಂದು ಬ್ರಾಹ್ಮಣ ಕುಟುಂಬ. ಅಂತಂದರೆ ಈ ದರ್ಗಾ ಹಿಂದೂಗಳದಲ್ಲ, ಮುಸ್ಲಿಂ ದರ್ಗಾವನ್ನು ಯಾರು ನೋಡ್ಕೋತಾ ಇದ್ದಾರೆ, ಒಬ್ಬ ಹಿಂದೂ ನೋಡ್ಕೋತಾ ಇದ್ದಾನೆ, ಒಬ್ಬ ಬ್ರಾಹ್ಮಣ ಕುಟುಂಬ ನೋಡ್ಕೊಂಡು ಹೋಗ್ತಾ ಇದೆ. ಆ ದರ್ಗಾದಲ್ಲಿ ಮುಸ್ಲಿಂ ಸಂಪ್ರದಾಯದಂತೆ ಏನು ನಡೀತಾ ಇತ್ತು, ಜಿಯಾರತ್ ಅಂತಂದರೆ ಏನು, ದರ್ಶನ, ಭೇಟಿ, ಆ ದೇವರ ಸ್ಥಳವನ್ನು ನೋಡಲಿಕ್ಕೆ ಬಿಡುವಂಥ, ದರ್ಶನಕ್ಕೆ ಬಿಡುವಂಥದ್ದಕ್ಕೆ ಜಿಯಾರತ್. ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳಿ, ಜಿಯಾರತ್ ಅಂದರೆ ಭೇಟಿ. ಒಮ್ಮೆ ಫಾತಿಹಾ ನಡೆದರೆ, ಹಾಗಾದರೆ ಫಾತಿಹಾ ಅಂತಂದರೆ ಪೂಜೆ, ಅಂದರೆ ಮುಸಲ್ಮಾನ್ ಸಂತರ ಅನುಗ್ರಹಕ್ಕೆ ನಡೆಸುವಂತಹ ಪೂಜೆಗೆ ಏನಂತ ಕರೀತಾರೆ, ಫಾತಿಹಾ ಅಂತ ಹೇಳಿ ಕರೀತಾರೆ. ಒಮ್ಮೆ ಭೇಟಿಯನ್ನು ನೀಡಿದರೆ ಒಮ್ಮೆ ಏನಾಗ್ತಾಯಿತ್ತು, ಪೂಜೆಯನ್ನು ಮಾಡಲಾಗ್ತಾಯಿತ್ತು. ಇನ್ನೊಂದು ಹೊತ್ತಿನಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ, ಹಿಂದೂಗಳು ಲೋಬಾನದ ಹೊಗೆ ಹಾಕಿ, ಲೋಬಾನ ಅಂದರೆ ಗೊತ್ತಿದೆಯಲ್ವ, ಬೆಂಕಿಯ ಕೆಂಡದ ಮೇಲೆ ಲೋಬಾನ ಅನ್ನುವಂಥ ವಸ್ತುವನ್ನು ಹಾಕಿ ಅದಕ್ಕೆ ಪೂಜೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಲೋಬಾನದ ಹೊಗೆ ಹಾಕಿ ಪೂಜೆಯನ್ನು ಮಾಡುವಂಥದ್ದು ಸಹ ಕಂಡುಬರ್ತಾ ಇತ್ತು. ಈ ರೀತಿಯಲ್ಲಿ ಏನಾಗ್ತಾಯಿತ್ತು, ದರ್ಗಾದಲ್ಲಿ ಪೂಜೆ ಸಲ್ಲಿಕೆಗಳು ಹಿಂದೂ ಮತ್ತು ಮುಸ್ಲಿಮರು ಉರುಸುಗಳು ಭಾವೈಕ್ಯತೆಯಿಂದ ನಡೆಯೋದು ಕಂಡುಬರ್ತಾಯಿತ್ತು. ನೆಕ್ಸ್ಟ್ ಮುಂದಿನ ಭಾಗವನ್ನು ನಾವು ಮುಂದಿನ ವಾರವನ್ನು ನೋಡೋಣ.